ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಒಬ್ಬ ಸ್ಟೂಡೆಂಟ್, ಓಕೆ, ಅವರು ನನ್ನ ಹತ್ರ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕಲಿಯೋದಕ್ಕೆ ಅಂತ ಸೇರ್ಕೊಂಡ್ರು. ಆಮೇಲೆ ಗ್ರಾಫೋಥೆರಪಿ ಬರೆಯೋದಕ್ಕೂ ಶುರು ಮಾಡಿದ್ರು. ಸ್ನೇಹಿತರೆ, ಅವ್ರಿಗೆ ಒಂದು 30 ವರ್ಷದಿಂದ ಒಂದು ಏನು ಭಯ ಕಾಡ್ತಿತ್ತು, ಒಂದು ಚೈಲ್ಡ್ಹುಡ್ ಟ್ರಾಮಾದಿಂದ ಅವ್ರಿಗೆ 3 ವಾರದ ಗ್ರಾಫೋಥೆರಪಿ ಬರೆಯೋ ಮೂಲಕ ಅವ್ರಿಗೆ ಹೊರಗೆ ಬರಕ್ ಸಾಧ್ಯ ಆಯ್ತು. ಅದು ಅಷ್ಟೇ ಅಲ್ಲ, ಅವರು ನನ್ನ ಹತ್ರ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಸಹ ಕಲಿತಾ ಇದ್ದಾರೆ. ಆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಇಂದ ಒಂದು ಏನು ಅವೇರ್ನೆಸ್ ಬಂತು ಅವ್ರಿಗೆ, ಈ ಥೆರಪಿ ಬರೆಯೋದ್ರಿಂದ ಒಂದು ಏನು ಬದಲಾವಣೆ ಕಾಣಿಸ್ತು ಅಂತ ನಾನಿವತ್ತು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇದೊಂದು ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ. ನೀವು ನನ್ನ ಚಾನೆಲ್ ನಲ್ಲಿ ಹೋದ್ರೆ ಅದು ಸಿಗುತ್ತೆ. ನನ್ನ ಚಾನೆಲ್ ಬಂದ್ಬಿಟ್ಟು ವಿಜಯ ಪರ್ವತ್ ರೆಡ್ಡಿ ಅಂತ ಹುಡುಕಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, ಈ ಹೆಸರು ಇಲ್ಲೂ ಕಾಣಿಸ್ತಾ ಇರುತ್ತೆ ನಿಮ್ಗೆ. ದಯವಿಟ್ಟು ಹೋಗಿ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ನ ಒಂದು ಅವೇರ್ನೆಸ್ ಮತ್ತು ಗ್ರಾಫೋಥೆರಪಿಯ ಒಂದು ಥೆರಪಿ ಅಂತ ನಾವು ಏನ್ ಹೇಳ್ತೀವಿ ಅದು ಎಷ್ಟು ಪರಿಣಾಮಕಾರಿ ಅಂತ. ಸೊ ಆ ವಿಡಿಯೋ ನೋಡಾದ್ಮೇಲೆ ದಯವಿಟ್ಟು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಶಿಲ್ಪಾ, ನಮಸ್ತೆ. ನಮಸ್ತೆ. ಸೊ ಇದು ಒಂದು ನಿಮ್ದು ಏನೇನ್ ಅನುಭವಗಳಾಗಿದೆ ಇಲ್ಲಿವರೆಗೂ ನನ್ನ ಒಂದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಜರ್ನಿಗೆ ನೀವು ಸೇರ್ದಾಗಿಂದ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾವು ಇಲ್ಲಿ ಡಿಸೈಡ್ ಮಾಡಿದೀವಿ. ಸೊ ಇವರು ಶಿಲ್ಪಾಶ್ರೀ ಅಂತ. ಸೊ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೋತೀರಾ ಶಿಲ್ಪಾ? ನಮಸ್ತೆ ಆತ್ಮೀಯ ಬಂಧುಗಳೇ, ನನ್ನ ಹೆಸರು ಶಿಲ್ಪಶ್ರೀ. ನಾನು ಬೆಂಗಳೂರಿನ ನಿವಾಸಿ. ನಮ್ದು ಪ್ರಾವಿಷನ್ ಸ್ಟೋರ್ಸ್ ಇದೆ. ಓಕೆ, ಥ್ಯಾಂಕ್ ಯು. ಸೊ ಶಿಲ್ಪಾ ಅವರೇ, ನೀವು ಯಾವ ಯಾವ ಕಾರಣಕ್ಕೆ ನಂದು ಒಂದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಜರ್ನಿನ ಸೇರ್ಕೊಂಡ್ರಿ? ಜನವರಿಯಲ್ಲಿ ಸೇರ್ಕೊಂಡಿದ್ರಿ ನೀವು, ನನಗೆ ಕರೆಕ್ಟ್ ಆಗಿ ನೆನಪಿದೆ. ಎಸ್ ಮ್ಯಾಮ್. ಹಾ, ಎಸ್ ಹೇಳಿ. ಮ್ಯಾಮ್. ಎಸ್ ಮ್ಯಾಮ್. ಹಾ. ನನಗೆ ಫಸ್ಟ್ ಕ್ಯೂರಿಯಾಸಿಟಿನೇ ಇದ್ದಿದ್ದು. ಅರೆ, ಹ್ಮ್. ಹ್ಯಾಂಡ್ ರೈಟಿಂಗ್ ಅಲ್ಲಿ ಹೆಂಗೆ ಕಂಡಿಡಿತಾರೆ ಅನ್ನೋದನ್ನ ತಿಳ್ಕೊಳ್ಬೇಕಿತ್ತು. ಹಾ. ಅಂಡ್ ಮೋರ್ ಓವರ್ ಲೈವ್ ಸೆಷನ್ ಅಲ್ಲಿ ನಾನು ಅಟೆಂಡ್ ಮಾಡಿದಾಗ ನಂಗೆ ಹಂಗೆ ಓ ಮೆಸ್ಮರೈಸ್ ಆಗೋಯ್ತು. ಅಬ್ಬಾ, ಬರೀ ಹ್ಯಾಂಡ್ ರೈಟಿಂಗ್ ಅಲ್ಲಿ ಇಷ್ಟೆಲ್ಲ ಹೇಳ್ಬೋದಾ? ಇವ್ರೇ ಇಷ್ಟ ಹೇಳ್ತಾ ಇದಾರೆ ಅಂದ್ರೆ ನಾವ್ ಕಲ್ತ್ಕೊಂಡ್ರೆ ನಾವ್ ಇನ್ನೆಷ್ಟು ನೋಡ್ಕೋಬಹುದು, ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋ ಆಸಕ್ತಿಯಿಂದನೇ ನಾನು ಈ ಕೋರ್ಸ್ ಜಾಯಿನ್ ಆಗಿದ್ದು ಮ್ಯಾಮ್. ಓಕೆ, ಅದಕ್ಕೆ ತುಂಬಾ ಧನ್ಯವಾದಗಳು. ಅದ ಆದ್ಮೇಲೆ ನೀವು ಹ್ಯಾಂಡ್ ರೈಟಿಂಗ್ ಜರ್ನಿ ನನ್ನ ಹತ್ರ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಏನ್ ಅನಿಸ್ತಾ ಇತ್ತು ಲೈಫಲ್ಲಿ? ಓ, ಅದಂತೂ ಬಿಡಿ. ಮನ್ಸಲ್ಲಿ ಯಾವಾಗ್ಲೂ ಆತಂಕ, ಯಾವಾಗ್ಲೂ ಏನಾನ ತಪ್ಪು ಮಾಡ್ಬಿಡ್ತೀನೇನೋ ಅನ್ನೋ ಭಯ ಜಾಸ್ತಿ ಪಡ್ತಾ ಇದ್ದೆ. ಹ್ಮ್. ಇಷ್ಟ ಇಲ್ದೇ ಇರೋ ಕೆಲಸ ಮಾಡೋದಕ್ಕೆ ನೋ ಅಂತ ಹೇಳೋದಕ್ಕೂ ಹೆಸಿಟೇಟ್ ಮಾಡ್ತಾ ಇದ್ದೆ. ಓಕೆ. ಅಂಡ್ ಫ್ಲೂಯೆಂಟ್ ಆಗಿ ಮಾತಾಡೋದಕ್ಕೂ ಕಷ್ಟ ಪಡ್ತಾ ಇದ್ದೆ. ಓಕೆ. ಅಂಡ್ ಯಾರಾದ್ರೂ ಆ ಹೊಗಳಿದ್ರುನು ಅದನ್ನ ರಿಸೀವ್ ಮಾಡ್ಕೊಳಕ್ಕೂ ಭಯ. ಅಯ್ಯೋ, ಎಲ್ಲಿ ಓಕೆ. ನಾನೇನು ಮಿಸ್ಟೇಕ್ ಮಾಡಿದಿನೋ, ಏನ್ ಕತ್ಯೋ ಅಂತ ಹೇಳಿ ಅದನ್ನೂ ಸಂಕೋಚ ಪಡ್ತಾ ಇದ್ದೆ. ಓಕೆ. ಯಾರಾದ್ರೂ ಬಂದು ನನ್ನ ಲೈಫ್ ನ ಚೇಂಜ್ ಮಾಡ್ತಾರ ಅನ್ನೋ ತರ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಓಕೆ. ಓಕೆ. ಸೊ ಎಸ್ ಮ್ಯಾಮ್. ನಿಮ್ಗೆ ಆ, ಸೇರೋಕ್ಕೂ ಮುಂಚೆ ಏನಾದ್ರೂ ಡೌಟ್ಸ್ ಇತ್ತಾ ಇದ್ರ ಬಗ್ಗೆ? ನನ್ ವೆಬಿನಾರ್ ಬಂದ್ರಿ, ನೋಡಿದ್ರಿ, ಜಾಯಿನ್ ಆದ್ರಿ. ಸೊ ಅವಾಗ ಏನಾದ್ರೂ ಡೌಟ್ ಇತ್ತಾ ನಿಮ್ಗೆ? ಹಾ, ಅದೇ ಏನ್ ಕಲಿಬಹುದು, ಇದರಿಂದ ಹ್ಮ್. ನನಗೆ ಎಷ್ಟು ಆಪರ್ಚುನಿಟೀಸ್ ಸಿಗಬಹುದು, ಓಕೆ. ಇದರಿಂದ ನಾನು ಏನಾದ್ರೂ ಗೇನ್ ಮಾಡಕ್ ಆಗತ್ತಾ, ಆ ಏನ್ ಕಾನ್ಫಿಡೆನ್ಸ್ ಬರುತ್ತಾ, ಇಲ್ಲಾಂದ್ರೆ ಇದೆಲ್ಲ ಸುಮ್ನೆ ಬೂಟಾಟಿಕೆನಾ, ಆಕ್ಚುಲಿ ವರ್ಕ್ ಆಗುತ್ತಾ ಅಂತ ನೋಡ್ಬೇಕು ಅನ್ನೋದೇ ಇದ್ದಿದ್ದು ಮೇನ್ ಆಗಿ ನನಗೆ. ಓಕೆ. ಓಕೆ. ಹಂಗೆ ಮ್ಯಾಜಿಕ್ ತರ ಆಗೋದಿಲ್ಲಲ್ಲ ಮ್ಯಾಮ್. ಹ್ಯಾಂಡ್ ರೈಟಿಂಗ್ ಇಂದಾನೆ ಹ್ಯಾಂಡ್ ರೈಟಿಂಗ್ ಇಲ್ಲನಾ ಅನ್ನೋದೇ ಕ್ಯೂರಿಯಾಸಿಟಿ. ಓಕೆ. ಓಕೆ. ಹಾ, ಆ ಹ್ಮ್. ತರನೇ ಇದ್ವು ಡೌಟ್ಸ್ ಓಕೆ. ತುಂಬಾನೇ. ಓಕೆ. ಸೊ ಎಸ್ ನೀವು ಮ್ಯಾಮ್. ನಂದು ಒಂದು ಹ್ಯಾಂಡ್ ರೈಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಓಕೆ, ಸೇರ್ಕೊಂಡ್ರಿ. ನಾನು ಅವಾಗ ನಿಮ್ಗೆ ಹಾ. ಒಂದು 21 ಡೇಸ್ ಗ್ರಾಫೋಥೆರಪಿ ಬುಕ್ ಕಳ್ಸ್ಕೊಟ್ಟೆ. ಸೊ ಎಸ್. ಅದರದ್ದು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ. ಅದನ್ನ ನೀವು ಬರೆಯಕ್ಕೆ ಶುರು ಮಾಡ್ದಾಗ್ಲಿಂದ ಒಂದು ಎಕ್ಸ್ಪೀರಿಯನ್ಸ್, ಜಸ್ಟ್ 21 ಡೇಸ್ ಗ್ರಾಫೋಥೆರಪಿ ಎಕ್ಸ್ಪೀರಿಯನ್ಸ್. ಇದು ಒಳ್ಳೆ ಮಜಾ ಇದೆ ಮ್ಯಾಮ್. ಇದಂತೂ ಓಕೆ. ಸೀರಿಯಸ್ಲಿ ಮಜಾ ಇದೆ. ನನಗೆ ಹೆಂಗೆ ಅಂತಂದ್ರೆ 21 ಡೇಸ್ ಚಾಲೆಂಜ್ ಏನೋ ನೀವು ಕೊಟ್ರಿ, ಅದನ್ನ ಹೌದು. ಸ್ಟಾರ್ಟ್ ಮಾಡೋದಕ್ಕೆ ನಾನು 1 ವೀಕ್ ಟೈಮ್ ತಗೊಂಡೆ. ಯಾಕೆ ಅಂತಂದ್ರೆ ಹಾ. ಅಲ್ಲೂ ನನಗ್ ಭಯ ಏನು ಅಂದ್ರೆ ಪೆನ್ಸಿಲ್ ಅಲ್ಲಿ ಬರಿಬೇಕು, ಏಕ್ದಮ್ ಪೆನ್ ಅಲ್ಲಿ ಬರಿಬಾರ್ದು, ತಪ್ಪಾಗುತ್ತೆ, ಮತ್ತೆ ಮತ್ತೆ ಮಿಸ್ಟೇಕ್ ಆಗಿ ಮತ್ತೆ ಏನೋ ಹಾಳ್ ಮಾಡ್ಕೋತೀನಿ ಅಂತ ಹೇಳಿ ಅಷ್ಟು ಕಾನ್ಫಿಡೆನ್ಸು ಇಲ್ಲ. ಅದೇ. ಸ್ಲೋಲಿ ಸ್ಟಡಿಯಾಗಿ ಬರೆಯೋಣ, ಪೆನ್ಸಿಲ್ ಅಲ್ಲೇ ಬರೆಯೋಣ ಅಂತ ಅನ್ಕೊಂಡ್ಮೇಲೆ ನೀವ್ ನನಗ್ ಹೇಳಿದ್ರಿ,
ಹ್ಮ್. ನೋ, ಪೆನ್ನಲ್ಲಿ ಬರೀರಿ ನೋಡಿ ಆಮೇಲೆ ಅಂತ ಹೇಳಿ. ನೀವು ನನ್ಗೆ ಮೆಸೇಜ್ ಹಾಕಿದ್ದು ನೆನ್ಪಿದೆ, ನಾನು ಇನ್ನೊಂದ್ ಬುಕ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಎಸ್, ಹೌದು ಹೌದು. ಡೈರೆಕ್ಟ್ ಆಗಿ ಬರೆಯೋದಕ್ ಕೂಡನು, ಗ್ರಾಫೋಥೆರಪಿ ಬುಕ್ ಅಲ್ಲಿ ಬರೆಯೋದಕ್ ಕೂಡನು ಭಯನೇ. ಸೊ ಇಲ್ಲ, ನೀವು ಆಯ್ತು ಅದ್ ಏನ್ ತಪ್ಪು ಮಾಡ್ತಿರೋ ಮಾಡಿ ನೋಡೋಣ ಅಂತ ಹೇಳಿ ನೀವು ಕಾನ್ಫಿಡೆನ್ಸ್ ಕೊಟ್ಟ ಮೇಲೆನೆ ಬರೆಯಕ್ ಸ್ಟಾರ್ಟ್ ಮಾಡಿದ್ಮೇಲೆ, 1 ವೀಕ್ ವೇಸ್ಟ್ ಮಾಡ್ಕೊಂಡಲ್ಲ ಅಂತ ಹೇಳಿ ಅವಾಗ ರಿಗ್ರೆಟ್ ಆಯ್ತು. ಬಟ್ ಅಮೇಝಿಂಗ್ ಮ್ಯಾಮ್, 21 ಡೇಸ್ ಅಂತೂ ಆಸಮ್ ಅಂದ್ರೆ ಆಸಮ್. ಓಕೆ, ನಿಮ್ಗೆ 21 ಡೇಸ್ ಬರದ್ರಲ್ಲ, ಸೊ ನಿಮ್ಗೆ ಏನೇನ್ ಎಸ್ ಮ್ಯಾಮ್. ಬದಲಾವಣೆ ಅನ್ಸದು? ಬಹಳ ಅಂದ್ರೆ ಬಹಳ ಇದು ಬದಲಾವಣೆಗಳನ್ನ ನನಗೆ ಬಂತು. ಹ್ಮ್. ಸೀರಿಯಸ್ ಆಗಿ ಈ ಪ್ಯಾಟರ್ನ್ಸ್ ಎಲ್ಲ ಏನು ಹೊಸದೇನಲ್ಲ. ನಾವು ಜಸ್ಟ್ ಲೈಕ್ ರಂಗೋಲಿ ಬಿಡೋ ಅಂತ ಪ್ಯಾಟರ್ನ್ಸ್ ತರಾನೇ ನೋಡಕ್ ಇದ್ದಿದ್ದು. ಅರೆ ಇದನ್ ಬರೆದ್ರೆ ಏನ್ ಆಗ್ಬಿಡುತ್ತೆ ಅನ್ನೋ ತರಾನೇ ಇದ್ದಿದ್ದು. ಬಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಬರಿಬೇಕು ಅಂತ ಹೇಳ್ಕೊಟ್ರಲ್ವಾ, ಅದ್ರ ಪ್ರಕಾರ ಬರ್ಕೊಂತ ಹೋದ್ರೆ ಒಂಥರ ಡೇ ಬೈ ಡೇ ಎನರ್ಜಿ ಬೂಸ್ಟ್ ಆಯ್ತು, ಓಕೆ. ಕಾನ್ಫಿಡೆನ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಹ್ಮ್. ಸ್ವಲ್ಪ ಸ್ವಲ್ಪ ಭಯ ಬಿಟ್ಟೋಗೋದಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ನಾನು ಮಾಡಬಲ್ಲೆ ಅನ್ನೋಂತ ಧೈರ್ಯ ಬಂದ್ಬಿಡ್ತು ಮ್ಯಾಮ್. ಓಕೆ, ಸೊ ಇದಿಷ್ಟು ನೀವು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕಲಿತಾ ಇದ್ರಿ, ಅದ್ರ ಜೊತೆಗೆ ಗ್ರಾಫೋಥೆರಪಿ ಶುರು ಮಾಡಿದ್ರಿ. ಸೊ ನಿಮ್ಗೆ ಇದಿಷ್ಟ್ರಲ್ಲಿ ಎಸ್ ನಿಮ್ಗೆ ಇಷ್ಟು ವ್ಯಾಲ್ಯೂ ಸಿಕ್ತು, ಅದೇ ತಾನೇ ನೀವು ಹೇಳ್ತಾ ಇರೋದು? ಎಸ್ ಮ್ಯಾಮ್, ಎಸ್ ಮ್ಯಾಮ್, ಹೌದು. ಓಕೆ. ಓಕೆ. ಹ್ಮ್. ಸೊ ನಿಮ್ಗೆ ಕನ್ಸಿಸ್ಟೆಂಟ್ ಆಗಿರಕ್ಕೆ ಚಾಲೆಂಜಿಂಗ್ ಅನಿಸ್ತಾ ಆ 21 ಡೇಸ್ ಗ್ರಾಫೋಥೆರಪಿ ಬರೆಯೋದಕ್ಕೆ? ಕನ್ಸಿಸ್ಟೆನ್ಸ್ ಆಗಿರೋದಕ್ಕೆ ಅಂತಂದ್ರೆ ಅದೇ ಹ್ಮ್. ಮೇನ್ ಭಯ ಇದ್ದಿದ್ದು. ಪೆನ್ಸಿಲ್ ಇಂದ ಬರೆಯೋದೇ ನನ್ಗಿದ್ದಿದ್ದು. ಹ್ಮ್. ಅದನ್ನ ಡೇ ಬೈ ಡೇ ಸರ್ ಮಾಡ್ಕೊಂಡ್ ಬಂದಿದ್ದಕ್ಕೆ ಓಕೆ. ಓಕೆ, ಐ ಕ್ಯಾನ್ ಅಚೀವ್ ಎನಿಥಿಂಗ್ ಅನ್ನೋ ಅಂತ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಓಕೆ. ಓಕೆ, ಅಂದ್ರೆ ಬಟ್ ಅದನ್ನ ನಿಮ್ಗೆ ಪ್ರಾಕ್ಟೀಸ್ ಒಂದು ಭಯ, ಬಿಡ್ದೀಗ. ಒಂದು ಮೇನ್ ಚಾಲೆಂಜ್ ನಿಮ್ಗಿದ್ದಿದ್ದು ಜೀವನದಲ್ಲಿ ಭಯ, ಏನೇ ಮಾಡೋದಕ್ಕೂ ಒಂದು ಭಯ. ಸೊ ಅದು ಹೌದು, ಅದು ಫಸ್ಟ್ ಸ್ಟೆಪ್ ಹೋಯ್ತು ನಿಮ್ಗೆ. ತಗೊಳೋದಕ್ಕೆ ಭಯ. ಹಾ, ಎಸ್ ಮ್ಯಾಮ್, ಎಸ್ ಮ್ಯಾಮ್. ಏನೇ ಮಾಡೋದಕ್ಕೂ ಒಂದು ಸ್ಟೆಪ್ ತಗೋಬೇಕಂದ್ರೂ ಭಯ. ಎಸ್ ಮ್ಯಾಮ್, ಓಕೆ. ಹೌದು. ಸೊ ತುಂಬಾ ಸಂತೋಷ ಶಿಲ್ಪ ಅವರೇ. ಆಮೇಲೆ ನೀವು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಸಹ ಕಲ್ತ್ಕೊಂಡ್ರಲ್ಲ ನನ್ನ ಹತ್ರ. ಸೊ ಎಸ್ ಅದನ್ನ ಮ್ಯಾಮ್. ಕಲ್ತ್ಕೊಂಡ್ಮೇಲೆ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡಿದಾಗ ಏನ್ ಅನ್ನಿಸ್ತು? ಕಲ್ತ್ಕೊಂಡ್ಮೇಲೆ ನಿಮ್ಗೆ ಏನೇನು ಇಂಪ್ರೂವ್ಮೆಂಟ್ಸ್ ಆಗ್ಬೇಕು ಅಂತ ಅರ್ಥ ಆಯ್ತಾ? ಅಂದ್ರೆ ನಾನು ಯಾವ ವಿಷಯಕ್ಕೆ ವಿನಾಕಾರಣ ಹೆದರ್ಕೊಳ್ತಿದ್ದೆ ಅನ್ನೋದು ಫಸ್ಟ್ ಗೊತ್ತಾಯ್ತು. ಓಕೆ. ಯಾರಾದ್ರೂ ನನ್ನ ಹೆದರ್ಸ್ತಾ ಇದ್ರಾ, ಇಲ್ಲಾಂದ್ರೆ ನನ್ನಷ್ಟಕ್ ನಾನೇ ಹೆದರ್ಕೊಂತಾ ಇದ್ನಾ ಏನು ಅನ್ನೋದು ಹ್ಮ್. ಅನಾಲಿಸಿಸ್ ಕಲಿತಾ 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 ಅದ ಅರ್ಥ ಆಯ್ತು. ಓ, ಹ್ಮ್. ಓಕೆ, ಇದು ಬೇರೆ ಯಾರು ನನ್ನ ಇದು ಭಯ ಪಡಿಸ್ತಾ ಇಲ್ಲ, ಹಾ. ನನಗೆ ನನ್ನೊಳಗೆ ಭಯ ಇದೆ. ನನ್ ಕೈಯಲ್ಲೇ ಇದೆ ಅಲ್ಲ. ಅದನ್ನ ಕರೆಕ್ಟ್. ಹೇಳ್ತಿರೋದು, ಮ್ಯಾಜಿಕ್ ಮಾಡೋದಕ್ಕೆ ಬೇರೆ ಯಾರು ಬರ್ಬೇಕಾಗಿಲ್ಲ. ನಾನೇ ನನ್ನ ಹ್ಯಾಂಡ್ ರೈಟಿಂಗ್ ಸರ್ ಮಾಡ್ಕೊಂಡ್ರೆ ಹಾ. ಅಲ್ಲೇ ಇದೆ ರಿಸಲ್ಟ್. ಹ್ಮ್. ಅದು ಫಸ್ಟ್ ಗೊತ್ತಾಗಿತ್ತು ನನಗೆ. ಅಂದ್ರೆ ಅದೊಂದು ನಿಮ್ಗೆ ಸರ್ಪ್ರೈಸ್ ಅನಿಸ್ತಾ? ಎಲ್ಲ ನನ್ ಒಳಗಡೆ ಇರೋದೇ ಸೀರಿಯಸ್ ಇದು. ಆಗಿ ಹಾ. ಹೌದು. ಅಂದ್ರೆ ಅದನ್ನೇ ಹೇಳ್ತಾ ಇದ್ದಿದ್ದು. ಯಾರೋ ಹಾ. ಬಂದು ಹೆದರ್ಸ್ತಾರೆ, ಅದಕ್ಕೆ ನಾನ್ ಭಯ ಪಡ್ತಾ ಇದ್ದೀನಿ ಅನ್ಕೊಂಡೆ. ನೋ ನೋ ನೋ, ಹಾ. ಯಾರು ಬಂದು ಹೆದರ್ಸ್ತಾ ಇಲ್ಲ. ಕರೆಕ್ಟ್. ನನ್ನೊಳಗೆ ನಾನು ಭಯದ ಕೋಟೆನ ಕಟ್ಕೊಂಡ್ಬಿಟ್ಟಿದ್ದೆ. ಅದೇ. ಅದರಿಂದ ಹೊರ ಬರೋದಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅನುಕೂಲ ಆಯ್ತು ನನಗೆ. ಓಕೆ. ಓಕೆ, ಸೊ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕಲ್ತ ಮೇಲೆ ನಿಮ್ಮ ಒಂದು ಥಾಟ್ಸು, ಎಮೋಷನ್ಸು, ಬಿಹೇವಿಯರ್ ಅಲ್ಲಿ ಏನೇನ್ ಚೇಂಜಸ್ ಆಯ್ತು ಶಿಲ್ಪ? ಇದು ಒಂದು 3 ತಿಂಗಳ ಅಂತ ಹೇಳ್ಬೋದು. ನೀವು ಜನವರಿ 21ರಿಂದ ಎಸ್ ಸ್ಟಾರ್ಟ್ ಆಯ್ತು, ಇವಾಗ ಇದು ಹೌದು. ಟುಡೇ ಇಸ್ ಏಪ್ರಿಲ್ 21, ಎಕ್ಸಾಕ್ಟ್ಲಿ 3 ಮಂತ್ಸ್. ಓಕೆ, ಸೊ ಎಸ್ ಮ್ಯಾಮ್, ಈ ಎಸ್ ಒಂದು ಮ್ಯಾಮ್. 3 ಮಂತ್ಸ್ ಅಲ್ಲಿ ನಿಮ್ಗೆ ಏನೇನೆಲ್ಲ ಬದಲಾವಣೆ ಆಯ್ತು? ನಿಮ್ಮ ಒಂದು ಬದಲಾವಣೆ ಫಸ್ಟ್ ಥಾಟ್ಸ್, ನೀವೇ ಎಮೋಷನ್. ಕಂಡಿರೋದು. ಹಾ. ಎಸ್ ಮ್ಯಾಮ್, ಅದನ್ನೇ ಹೇಳ್ತಾ ಇರೋದು. ನಾ ಬಂದು ಸೇರ್ಕೊಂಡಾಗ ನೀವು ಕ್ವಶನ್ ಕೇಳಿದಾಗ ಏನ್ ಆನ್ಸರ್ ಮಾಡ್ಬೇಕು, ಏನ್ ಆನ್ಸರ್ ಮಾಡಿದ್ರೆ ಏನ್ ಆಗೋಗ್ಬಿಡುತ್ತೋ ಅಂತ ಹೆಂಗೆ ಎದ್ರಕೊಂತಾ ಇದ್ದೆ. ಇವತ್ತು ಇದು ಇಷ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಸೀರಿಯಸ್ಲಿ ಥ್ಯಾಂಕ್ಸ್ ಟು ಯು ಅಂಡ್ ಪ್ಯಾಟ್ರನ್ಸ್. ಆಮೇಲೆ ಸತತವಾಗಿ ನಾನು ಬರ್ದಿದ್ದು ಇದಿಷ್ಟು ಹೆಲ್ಪ್ಫುಲ್ ಆಯ್ತು. ಓಕೆ. ಮಿಸ್ ಮಾಡ್ದಿರ ಬರಿಬೇಕು. ಹಾ. ಸೊ ಆಮೇಲೆ ಅದನ್ನ ಪ್ರಾಕ್ಟೀಸ್ ಬಿಟ್ರೆ, ಹಾ, ಹೇಳಿ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ನಮ್ಮಲ್ಲಿರೋ ಆತಂಕಗಳೆಲ್ಲ ಬಿಟ್ಟು ಹೋಗುತ್ತೆ. ಹ್ಮ್. ಅವೆಲ್ಲನೂ ಬೂಸ್ಟ್ ಮಾಡುತ್ತೆ ಮ್ಯಾಮ್. ಓಕೆ.
ಸೊ ನಿಮ್ಗೆ ಈ ಒಂದು ಭಯಗಳು ಏನಿತ್ತು ನನ್ನ ಒಂದು ಜರ್ನಿ ಸೇರ್ಕೊಳ್ಳೋಕ್ಕೂ ಮುಂಚೆ, ಅದೆಲ್ಲ ಒಂದು ಎಷ್ಟು ಟೈಮ್ ಇಂದ ಎಸ್, ಇರ್ಬೋದು ಅಪ್ರಾಕ್ಸಿಮೇಟ್ ಹೇಳಿ. ಅಪ್ರಾಕ್ಸಿಮೇಟ್ ಏನು ಮ್ಯಾಮ್, ಅದು ನನ್ಗೆ ಆಲ್ಮೋಸ್ಟ್ ಚೈಲ್ಡ್ಹುಡ್ ಟ್ರಾಮಾ ಇಂದ ಒಂದು ಎಷ್ಟು ನನ್ನ 10 ಏಜ್ ಇಂದ ಸ್ಟಾರ್ಟ್ ಆಗಿದ್ದು, ಈಗ ಓಕೆ. ನಂದು ಒಂದು 45 ಇಯರ್ಸ್ 35 ಇಯರ್ಸ್ ಆ ಟ್ರಾಮಾದಲ್ಲೇ ಇದ್ಬಿಟ್ಟಿದ್ದೀನಿ ನಾನು. ಓಕೆ. ಸೊ ಹಾ. ನೀವ್ ಏನ್ ಸೊ ಹೇಳ್ತಾ ಇದ್ದೀರಿ, 35 ಇಯರ್ಸ್ ಇಂದ ಇದ್ದ ಒಂದು ಬಿಲೀಫ್ ಸಿಸ್ಟಮ್ ನಿಮ್ಗೆ 3 ಮಂತ್ಸ್ ಅಲ್ಲಿ ಚೇಂಜ್ ಆಯ್ತು. ಅದು ಎಸ್, ಗಿವಿಂಗ್ ಇನ್ ಅಬ್ಸಲ್ಯೂಟ್ಲಿ. ಲೈಕ್ ಹೌದು ತುಂಬಾ ಎಕ್ಸ್ಟೆಂಡ್ ಮಾಡಿ ಹೇಳಿದಾಗ, ಕರೆಕ್ಟಾ? ಹೌದು ಹೌದು, ಅದನ್ನೇ ಹಾ. ಹೇಳ್ತಿರೋದು. ಇದನ್ನ ಯಾರು ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಡಿ, ಅಲ್ಲಲ್ಲೇ ಸೊಲ್ಯೂಷನ್ಸ್ ಇದೆ. ಸೊ ಪ್ಲೀಸ್ ಪ್ರತಿಯೊಬ್ರು ಇದನ್ನ ಆ ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳಿ. ಎಷ್ಟು ಚೇಂಜಸ್ ಮಿರಾಕಲ್ಸ್ ಕಾಣ್ತೀರಾ ಅಂತ ಹೇಳಿದ್ರೆ ಮಾತಲ್ಲಿ ಹೇಳಕ್ ಆಗಲ್ಲ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಹ್ಯಾಪಿನೆಸ್ ಗೊತ್ತಾಗೋದು. ಓಕೆ. ಅದೇ ಸೊ ನೀವ್ ಇವಾಗ ಚೇಂಜಸ್ ಆಯ್ತು ಅಂತ ಅಂದ್ರಲ್ಲ, ಸೊ ಅಷ್ಟು ಕಡಿಮೆ ಇಷ್ಟು ಒಂದು 3 ವೀಕ್ಸ್ ಗ್ರಾಫೋಥೆರಪಿ ಬರದ್ರಿ, ಒಂದ್ ತಿಂಗಳಲ್ಲಿ 1.5 ಇಂದ 2 ತಿಂಗಳಲ್ಲಿ ನಾನು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ನಿಮ್ಗೆ ಹೇಳ್ಕೊಟ್ಟೆ. ಸೊ ನೀವು ಎಷ್ಟು ವರ್ಷ ಇರೋದನ್ನ ಒಂದು ಭಯನ ನೀವು ರಿಸಾಲ್ವ್ ಮಾಡ್ಕೊಳಕಾಯ್ತು ಇದರಿಂದ? ಮೋರ್ ದನ್ 35 ಇಯರ್ಸ್. ಓಕೆ. ಓಕೆ. ಮೋರ್ ದನ್ 35 ಇಯರ್ಸ್ ಹೆಂಗಿತ್ತು ಅಂದ್ರೆ ಭಯ, ಏನ್ ಮಾಡಕ್ಕೂ ಭಯ, ಏನ್ ಹೇಳಕ್ಕೂ ಭಯ, ಸಂಕೋಚ, ಪೂರ್ತಿ ಇಂಟ್ರೋವರ್ಟೇ ಆಗಿದ್ದಿದ್ ನಾನು. ಅಷ್ಟು ಭಯ ಓಕೆ. ಭಯ ಭಯದಲ್ಲೇ ಇದ್ದಿದ್ದು. ಸೊ ಈ ತರ ಹ್ಮ್. ಒಂದು ಹ್ಯಾಂಡ್ ರೈಟಿಂಗ್ ನನ್ನ ಲೈಫ್ ಅಲ್ಲಿ ಇಷ್ಟು ಡ್ರಾಸ್ಟಿಕ್ ಚೇಂಜಸ್ ತರುತ್ತೆ ಅನ್ನೋದು ನನಗೆ ಖಂಡಿತ ಗೊತ್ತಿರ್ಲಿಲ್ಲ. ಓಕೆ. ಥ್ಯಾಂಕ್ಸ್ ಓಕೆ. ಟು ಯು. ತುಂಬಾ ತುಂಬಾ ಸಂತೋಷ ಶಿಲ್ಪ. ಆಮೇಲೆ ನಿಮ್ಮ ಒಂದು ಬಿಹೇವಿಯರ್ ಅಲ್ಲಿ ಚೇಂಜ್ ಆಗಿರೋದು ನಿಮ್ಮ ಕುಟುಂಬದವರು ಅಥವಾ ಇನ್ನೂ ಒಬ್ರು ಯಾರಾದ್ರೂ ಗಮನಿಸಿದ್ರಾ ನಿಮ್ಮಲ್ಲಿ ಏನಾದ್ರೂ ಚೇಂಜ್ ಆಗಿದೆ ಅನ್ನೋದನ್ನ? ಇದು ಗಮ್ಮತ್ತಿನ ಮಾತು ಮ್ಯಾಮ್. ಇದನ್ನ ಓಕೆ. ನಾನಷ್ಟೇ ಅಲ್ಲ, ನನ್ನ ಫ್ಯಾಮಿಲಿಲಿ ನನ್ನ ಹಸ್ಬೆಂಡ್ ಇಂದ ಹಿಡ್ದು, ನನ್ನ ಮಗಳಿಂದ ಹಿಡ್ದು, ನನ್ನ ಹ್ಮ್. ಪೇರೆಂಟ್ಸ್, ನನ್ನ ಸಿಸ್ಟರ್ಸ್, ನನ್ನ ಫ್ರೆಂಡ್ಸ್ ಎಲ್ಲಾರು ಓಕೆ. ಗಮನಿಸಿದ್ದಾರೆ. ಅದು ಅಪ್ರಿಸಿಯೇಷನ್ ಮಾಡುವಂತ ವಿಷಯ ಮೇಯ್ನ್ ಆಗಿ. ಅದು ನನಗೆ ಇನ್ನೂ ಖುಷಿ ಓಕೆ. ಆಗೋಯ್ತು. ಓ ಅದೇ ವಾವ್, ನನಗಷ್ಟೇ ಅಲ್ಲ. ಸೊ ಅಂದ್ರೆ ಅವ್ರು ಏನ್ ನನ್ನ ಚೇಂಜಸ್ ಗಮನಿಸಿದ್ರು, ನಿಮ್ಮಲ್ಲಿ ಏನ್ ಚೇಂಜಸ್ ಆಗಿದಾವೆ ಅಂತ ಅವ್ರಿಗೆ ಗೊತ್ತಾಯ್ತು? ಚಳಿ ಬಿಟ್ಟು ಮಾತಾಡೋದನ್ನ ಕಲ್ತಿರೋದು. ಓಕೆ. ಏನೊಂದಕ್ಕೂನು ಸ್ಟೆಪ್ ಇಡೋದಕ್ಕೆ ಭಯ ಭಯ ಅಂತ ಹೇಳ್ತಿದ್ನಲ್ವಾ. ಹೌದು. ಇವಾಗ ಏನನ್ನ ಹೇಳಿದ್ರು ಎಸ್ ಅಂದ್ರೆ ಎಸ್ ಅಂತೀನಿ, ನೋ ಅಂದ್ರೆ ನೋ ಅಂತೀನಿ. ಓಕೆ. ನನ್ ಕೈಲಾಗತ್ತೆ ಅಂದ್ರೆ ಓಕೆ, ಇಲ್ಲ ಅಂತಂದ್ರೆ ನೋ ಹ್ಮ್. ಅಂತ ಕ್ಲಿಯರ್ ರಿಜೆಕ್ಷನ್. ಹಂಗೆ ಹ್ಮ್. ಕೊಡೋಷ್ಟು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಅಲ್ಲ. ಇದನ್ನೆಲ್ಲ ಹ್ಮ್. ನೋಡ್ಬಿಟ್ಟು ಶಿಲ್ಪನ ಹಿಂಗ್ ಬಿಹೇವ್ ಮಾಡ್ತಾ ಇರೋದು ಅನ್ನೋದನ್ನ ಅವರು ಹ್ಮ್. ಗಮನಿಸಿದ್ದಾರೆ ಅನ್ನೋದು ಆ ನನ್ಗೆ ಇನ್ನೂ ಖುಷಿ ಆಗೋಯ್ತು. ನನ್ನಲ್ಲಿ ಅಷ್ಟೇ ಅಲ್ಲ, ಓಕೆ, ನನ್ ಸುತ್ತಲೂನವರು ಗಮನಿಸ್ತಾ ಇದ್ದಾರೆ, ಪರವಾಗಿಲ್ಲ, ಒಂದು ಒಳ್ಳೆ ಹ್ಮ್. ಪಾತ್ ಹಿಡ್ಕೊಂಡಿದೀನಿ ಅನ್ನೋದು ತುಂಬಾ ಖುಷಿ ಆಯ್ತು ಮ್ಯಾಮ್. ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಶಿಲ್ಪ ಅವರು ಕೇವಲ ಒಂದು 21 ಡೇಸ್ ಗ್ರಾಫೋಥೆರಪಿ ಬರ್ದ್ಬಿಟ್ಟು, ಒಂದು 2 ಮಂತ್ಸ್ ಟೈಮಲ್ಲಿ ಒಂದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕಲ್ತ್ಕೊಂಡ್ಬಿಟ್ಟು ತಮ್ಮ ಜೀವನದಲ್ಲಿ ತುಂಬಷ್ಟು ಆ, ಏನು ಬದಲಾವಣೆಗಳನ್ನ ಕಂಡ್ಕೊಂಡಿದ್ದಾರೆ. ಸೊ ನಿಮ್ದು ಒಂದು ಬಿಗ್ಗೆಸ್ಟ್ ಟೇಕ್ ಅವೇ ಏನು ಶಿಲ್ಪ ಇದರಿಂದ? ಇದು ಒಂದು ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಅಂತ ನಾನ್ ಹೇಳ್ತೀನಿ. ಓಕೆ. ಎಸ್ ನಿಮ್ಗೆ ಮ್ಯಾಮ್, ಎಸ್ ಟ್ರೂಲಿ ಮ್ಯಾಮ್, ಅದು ಆ ಅಬ್ಸಲ್ಯೂಟ್ಲಿ. ತರ ಎಸ್ ಮ್ಯಾಮ್, ಎಸ್ ಮ್ಯಾಮ್, ಹೌದು. ಯಾಕೆಂದ್ರೆ ಹಾ. ಇದನ್ನ ನಾನು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ 20 ಇಯರ್ಸ್ ಬಿಫೋರೇ ನಂದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ನ ಮಾಡ್ಸಿದ್ದೆ. ಹ್ಮ್. ಹ್ಮ್. ಆದ್ರೂನು ಸರಿ, ಅಯ್ಯೋ, ಇದು ಕಾನ್ಫಿಡೆನ್ಸ್ ಇಲ್ಲ, ಇದ್ರಿಂದ ಹ್ಮ್. ಏನಾದ್ರೂ ಚೇಂಜಸ್ ಕಾಣ್ಬೋದಾ, ಸರಿ ಓಕೆ. ಬಿಡಪ್ಪ ನೋಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ನೆ ನೆಗ್ಲೆಕ್ಟ್ ಮಾಡಿದ್ದೆ. ಹ್ಮ್. ಬಟ್ ಈ ಹ್ಮ್. ಸರಿ ನಿಮ್ಮ ಪ್ರೋಗ್ರಾಮ್ಗೆ ಸೆಷನ್ಗೆ ಸೇರ್ಕೊಂಡಾಗ ನೀವ್ ಅಲ್ಲಿ ಹಂಗೆ ಡೈರೆಕ್ಟ್ ಆಗಿ ಮಾತಾಡಿ ತೋರ್ಸಿದ್ರಲ್ಲ, ಓ, ಇದ್ರಲ್ಲಿ ನಿಜವಾಗ್ಲೂ ಏನೋ ಇರಂಗ್ ಐತೆ, ಈ ಸರಿ ಮಾತ್ರ ಮಿಸ್ಸೇ ಮಾಡ್ಬಾರ್ದು ಅಂತ ಹೇಳಿ ಓಕೆ. ಯಾವಾಗ ನಾನು ಕ್ಲಾಸಿಗೆ ಜಾಯ್ನ್ ಆದ್ನಲ್ಲ, ನನಗ್ ನಾನೇ ಬೆನ್ ತಟ್ಕೋಬೇಕು, ಅಷ್ಟೊಳ್ಳೆ ಕೆಲಸ ಓಕೆ. ಮಾಡ್ದೆ ಅಂತ ಹೇಳಿ. ಹಾ. 20 ಇಯರ್ಸ್ ಸುಮ್ನೆ ಡಿಲೇ ಮಾಡಿ ಒಳ್ಳೊಳ್ಳೆ ಹ್ಮ್. ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೊಂಡೆ. ಹ್ಮ್. ಆಮೇಲೆ ಆ ಭಯದಲ್ಲೇನೆ ಎಷ್ಟು ಮಾಡಕ್ ಆಗೋಂತ ಕೇಪಬಲ್ ಇದ್ರೂನು ಎಲ್ಲ ಹ್ಮ್. ಕಳ್ಕೊಂಡೆ. ನೆವರ್ ದ ಓಕೆ. ಲೆಸ್ ಅಂತ ಹೇಳಿ ಇವಾಗ ಸೇರ್ಕೊಂಡ್ನಲ್ವಾ, ಸೂಪರ್ ಕೆಲಸ ಮಾಡ್ದೆ ಅಂತ ಅನ್ನಿಸ್ಬಿಡ್ತು. ಹಂಗೆ ಚೇಂಜಸ್ ತುಂಬಾ ತುಂಬಾ ಕಾಣ್ಬೋದು. ನಾನ್ ಮಾಡಿರೋ ಕೆಲ್ಸನ ಯಾರು ಮಾಡಕ್ ಹೋಗ್ಬೇಡಿ, ಡಿಲೇ ಯಾರು ಮಾಡ್ಬೇಡಿ.
ತಕ್ಷಣ ಜಾಯ್ನ್ ಆಗಿ ತಕ್ಷಣ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಶಿಲ್ಪ. ಆಮೇಲೆ ಇದರಿಂದ ನಿಮ್ಮ ಹ್ಯಾಂಡ್ ರೈಟಿಂಗ್ ಏನಾದ್ರೂ ಚೇಂಜ್ ಆಯ್ತಾ? ನೀವು ಎಸ್, ಹ್ಯಾಂಡ್ ರೈಟಿಂಗ್ ಬಹಳಷ್ಟು. ಅನಾಲಿಸಿಸ್ ಕಲ್ತ್ಕೊಂಡ್ರಿ, ಗ್ರಾಫೋ ಥೆರಪಿ ಕಲ್ತ್ಕೊಂಡ್ರಿ. ಸೊ ನಿಮ್ಮ ಹೌದು ಹ್ಯಾಂಡ್ ರೈಟಿಂಗ್ ಹೇಗೆ ಚೇಂಜ್ ಆಯ್ತು? ಮ್ಯಾಮ್, ಇವಾಗ ಮೊದ್ಲಿಗಿಂತ ಎಷ್ಟು ಬೆಟರ್ ಆಗಿದೆ ಅಂತಂದ್ರೆ, ಅದೇ ಹೇಳಿಲ್ವಾ, ಆ ಹ್ಮ್ ಬರೆಯೋವಾಗನು ನಾನು ಇಲ್ಲಿ ಹ್ಮ್ ತಪ್ಪು ಮಾಡೇ ಮಾಡ್ತೀನಿ ಅನ್ನೋದೇ ಇರ್ತಾ ಇದ್ದಿದ್ ನನಗೆ ಮುಂಚೆ. ಹ್ಮ್ ಹ್ಮ್ ಇವಾಗ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಂತಂದ್ರೆ, ಅಲ್ಲಿ ಹ್ಮ್ ತಪ್ಪಾಗಕ್ ಚಾನ್ಸೇ ಇಲ್ಲ, ನೀಟಾಗಿ ಬರುತ್ತೆ ಓಕೆ. ಹ್ಮ್ ಅಂತ ಹೇಳಿ ಫ್ಲೂಯೆನ್ಸಿ ಬಂದಿದೆ ಇವಾಗ ಹ್ಯಾಂಡ್ ರೈಟಿಂಗ್ ಅಲ್ಲಿ. ಓಕೆ, ಒಂದು ಫ್ಲೋ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಎಸ್ ಎಸ್ ಎಸ್, ಹೌದು. ಓಕೆ ಓಕೆ. ಹಾ ಇವಾಗ ಇವಾಗ ನನ್ನ ಹತ್ರ ತುಂಬಾ ಜನ ವೆಬಿನಾರ್ ಅಟೆಂಡ್ ಆಗ್ತಾರೆ. ಓಕೆ. ಹಾ ಸೊ ಹಾ ಅವ್ರಿಗೂ ಸಹ ಸಾಕಷ್ಟು ಡೌಟ್ಸ್ ಇರುತ್ತೆ. ನಾನು ಹಾ ನೀವು ವೆಬಿನಾರಿಗೆ ಬಂದಾಗ ಏನ್ ಮಾಡಿ ತೋರಿಸಿದ್ನೋ ಅವ್ರಿಗೂ ಅದೇ ಮಾಡಿ ತೋರಿಸ್ತೀನಿ. ಓಕೆ. ಹೌದು. ಅವ್ರಿಗೆ ಹ್ಮ್ ಆದ್ರೂ ಅವ್ರಿಗೆ ಒಂದು ಹೆಸಿಟೇಷನ್ ಇರುತ್ತೆ. ಅಂಥವ್ರಿಗೆ ನೀವು ಏನ್ ಹ್ಮ್ ಹೇಳಕ್ ಬಯಸ್ತೀರಾ? ಮ್ಯಾಮ್, ನಾನು ಅದನ್ನೇ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಹ್ಮ್ ಯಾರನ್ನು ಚೇಂಜ್ ಮಾಡೋದಕ್ಕಾಗಲ್ಲ. ನಮ್ಮ ಪರಿಶ್ರಮನ ನಾವೇ ಪಟ್ರೇನೆ ನಮ್ಮ ಲೈಫ್ ನ ನಾವು ಪ್ರೋಗ್ರೆಸ್ ಮಾಡ್ಕೊಳಕ್ ಆಗತ್ತೆ. ಸೊ ಹ್ಮ್ ಪ್ಲೀಸ್ ಎಲ್ಲಾರು ಫಸ್ಟ್ ಸ್ಟೆಪ್ ಖಂಡಿತ ತಗೊಳ್ಳಿ. ಇದರಿಂದ ನಿಮ್ಗೆ ಡ್ಯಾಮ್ ಶೋರ್ 500% ರಿಸಲ್ಟ್ ಕೊಡುತ್ತೆ. ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಏನಿದೆ ಅಲ್ವಾ, ಅದು ಏನೇನು ಇದು ಎಷ್ಟು ಕಮ್ಮಿ ಅಂತ ಅನ್ಸ್ಬಿಡುತ್ತೆ ಅಂತಂದ್ರೆ ಅಷ್ಟು ಕಮ್ಮಿ ಅನ್ಸುತ್ತೆ. ಇದಕ್ಕೆ ಲಕ್ಷಾಂತರ ರೂಪಾಯಿ ಕೊಡಬಹುದು. ಇವಾಗ ಒಂದು ಡಾಕ್ಟರ್ ಹತ್ರ ಹೋದ್ವಿ ಅಂತ ಹೇಳಿದ್ರೆ, ಸೈಕ್ಯಾಟ್ರಿಸ್ಟ್ ಅದು ಹ್ಮ್ ಇದು ಅಂತ ಹೇಳಿ ಹೋದ್ವಿ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕು. ಜಸ್ಟ್ 21 days ಅಲ್ಲಿ ಇಷ್ಟೊಂದು ಚೇಂಜಸ್ ಬರುತ್ತೆ ಅಂತಂದ್ರೆ, ಪ್ಲೀಸ್ ಪ್ಲೀಸ್ ನಾನ್ ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮನ್ನ ನೀವು ಬದಲಾಯಿಸ್ಕೋಬೇಕು ಅಂತಂದ್ರೆ ಕೋರ್ಸ್ ಸೇರ್ಕೊಳ್ಳಿ, ಥೆರಪಿನ ಯೂಸ್ ಮಾಡ್ಕೊಳ್ಳಿ, ವಂಡರ್ಫುಲ್ ರಿಸಲ್ಟ್ಸ್ ನ ಪಡ್ಕೊಳ್ಳಿ. ಓಕೆ. ಸೊ ನಾನು ಹೇಳ್ಕೊಡೋ ರೀತಿ ನಿಮ್ಗೆ ಹೇಗೆ ಅನಿಸ್ತು ಶಿಲ್ಪ? ಅಂದ್ರೆ ಆ ನೀವು ಕ್ಲಾಸಸ್ ಎಲ್ಲ ಅಟೆಂಡ್ ಆಗ್ತಾ ಇದ್ರಿ, ಲೈವ್ ಸೆಷನ್ಸ್ ತಗೊಂಡಿದೀನಿ. ಸೊ ನಿಮ್ಗೆ ಎಸ್ ಹೇಗೆ, ನಿಮ್ಮ ಅನುಭವ ಹೇಗಿತ್ತು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕಲಿಬೇಕಾದ್ರೆ? ಪೇಷನ್ಸ್ ಫಸ್ಟ್ ನಿಮ್ಮಿಂದ ಕಲ್ತ್ಕೋಬೇಕು. ಅಂಡ್ ನೀವು ಮೋರ್ ಓವರ್ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಹೇಳ್ಕೊಡ್ತಾ ಇರೋದ್ರಿಂದ ಒಂಥರ ಹ್ಮ್ ಮದರ್ಲಿ ಫೀಲಿಂಗ್. ಓಕೆ. ಏನೋ ಅಯ್ಯೋ ಯಾವ್ದೋ ಬೇರೆಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕಲಿಬೇಕಾ ಅನ್ನೋದ್ ಇಲ್ದಿರ, ಈಗ ಹ್ಮ್ ನಮ್ಮತನದಲ್ಲೇ ಆ ಆಪ್ಯಾಯಮಾನವಾಗಿ ನೀವು ಹೇಳ್ಕೊಡೋದ್ರಿಂದ ಓ, ಒಂದ್ ಕ್ಲಾಸ್ ಮಿಸ್ ಮಾಡಕ್ಕೂ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಅಂಡ್ ವೇಟ್ ಮಾಡ್ತಾ ಇದ್ದೆ ನಾನು, ಯಾವಾಗ ಕ್ಲಾಸ್ ಓಕೆ. ಬರುತ್ತೆ, ಯಾವಾಗ ಕಲಿಬಹುದು, ಯಾವಾಗ ಟೀಚರ್ ನ ನೋಡ್ಬೋದು ಅನ್ನೋದು ಅಷ್ಟು ಹ್ಯಾಪಿನೆಸ್ ಇರ್ತಾ ಇತ್ತು ನಿಮ್ ಜೊತೆ ಮಾತಾಡುವಾಗ. ಹ್ಮ್ ಅಂಡ್ ಏನಾನ ಡೌಟ್ ಬಂತ ಅಂತ ಹೇಳಿ ನೀವು ಕೇಳ್ತೀರಾ, ಅಂಡ್ ಮೋರ್ ಓವರ್ ನಮ್ಗೆ ಡೌಟ್ ಬಂದ್ರೆ ತಕ್ಷಣ ಕ್ಲಾರಿಫೈ ಮಾಡ್ಕೊಡ್ತೀರಾ. ಅದೆಲ್ಲ ಹಾರ್ಟ್ ಟಚಿಂಗ್ ಮ್ಯಾಮ್. ಹ್ಮ್ ಸೀರಿಯಸ್ಲಿ ಯಾರು ಇಷ್ಟು ಪೇಷನ್ಸ್ ಆಗಿ ಮೀನ್ಸ್ ಈಗ ತನ್ನದೇ ಮಗುನ ಇನಿಷಿಯೇಟಿವ್ ತಗೊಂಡು ಹೆಂಗೆ ತಾಯಿ ನೋಡ್ಕೊಂತಾರೋ, ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ನೀವು ಹಂಗೆ ಹೆಲ್ಪ್ ಮಾಡ್ತಿರಲ್ಲ, ಅದು ಸೀರಿಯಸ್ಲಿ ಥ್ಯಾಂಕ್ಸ್ ಲಾಟ್ ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದಗಳು ಶಿಲ್ಪ. ಸೊ ಎಸ್ ಇದೆಲ್ಲ ಮ್ಯಾಮ್. ಇವಾಗ ಹೇಳಿದ್ರಲ್ಲ, ಸೊ ಎಸ್ ಇದನ್ನ ಮ್ಯಾಮ್. ನೀವು ಒಂದು ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಟ್ರಾನ್ಸ್ಫರ್ಮೇಶನ್ ಜರ್ನಿನ, ಸೊ ಹೇಗೆ ಶಿಲ್ಪ? ಓ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಸೀರಿಯಸ್ಲಿ ಮಿರಾಕಲ್ ಅಂತಾನೆ ಹೇಳ್ಬೋದು ಮ್ಯಾಮ್. ಮಿರಾಕಲ್. ಓಕೆ. ಹಾ, ಅಂದ್ರೆ ಅದೇ ಒಂಥರ ನಾವ್ ಇನಿಷಿಯೇಟಿವ್ ತಗೊಂಡ್ವಿ ಅಂತಂದ್ರೆ ಮಿರಾಕಲ್ಸ್ ನ ನಮ್ಮ ಕಣ್ಣೆದುರಿಗೆ ನಾವೇ ಕಾಣ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಈಗ ನಾನ್ ಹೇಳಿನೋ ಇನ್ನೊಬ್ರು ಹೇಳಿನೋ ಅದು ಹಾ ಮಜಾ ಇಲ್ಲ. ಇವಾಗ ಇನ್ನೂ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ, ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅಂತ ಹೇಳಲ್ವಾ, ಬೆಲ್ಲನ್ ಓಕೆ. ಯಾರ್ ಹಾ. ಸವಿತಾರೋ ಅವ್ರಿಗೆ ಅದ್ರ ರುಚಿ ಗೊತ್ತಾಗತ್ತೆ, ಎಂಜಾಯ್ ಮಾಡಕ್ ಆಗತ್ತೆ. ಆ ರೀತಿ ಇರುತ್ತೆ ಈ ಕೋರ್ಸ್. ಸೊ ಇವಾಗ ನೋಡಿ, ನಂದು ಒಂದು ಲ್ಯಾಂಡಿಂಗ್ ಪೇಜ್ ಅಲ್ಲಿ ಕೈ ಬರಹ ಬದಲಾಯಿಸಿ ಹಣೆ ಬರಹ ಬದಲಾಯಿಸಿಕೊಳ್ಳಿ ಅಂತ ಒಂದು ಕ್ಯಾಪ್ಷನ್ ಇದೆ. ಸೊ ಅದು ಅನ್ವಯ ಅಬ್ಸಲ್ಯೂಟ್ಲಿ ಆಗತ್ತಾ ಕರೆಕ್ಟ್. ನಾನು ಹೇಳ್ಕೊಡೋದಕ್ಕೆ? ಎಸ್, 100% ಆಗತ್ತೆ. ಅದ್ ಎಕ್ಸಾಕ್ಟ್ ಆಗಿ ಹಂಗೆ ಇರೋದು. ಓಕೆ. ಸೊ ನೀವು ನಿಮ್ ಕೈ ಬರಹ ಬದಲಾಯಿಸ್ಕೊಂಡ್ರೆ ನಿಮ್ ಜೀವನ ಬದಲಾಯ್ತು ಅಂತ ನೀವು ಇಲ್ಲಿ ಹೇಳ್ತಾ ಇದ್ದೀರಾ ಶಿಲ್ಪ, ಕರೆಕ್ಟಾ? ಎಸ್ ಎಸ್, ನಾನ್ ಎದೆ ತಟ್ಟಿ ಹೇಳ್ಕೊತೀನಿ, ನನ್ ಜೀವನ ನಿಜವಾಗ್ಲೂ ಬದಲಾಗಿದೆ. ನೀವು ಮಾಡಿ, ನಿಮ್ ಜೀವನನ ನೀವೇ ಚೇಂಜಸ್ ಆಗೋದನ್ನ ನೀವೇ ಕಣ್ಣಾರೆ ಕಾಣ್ತೀರಾ. ಓಕೆ ಓಕೆ. ಅದನ್ನ ಜನರು ಗುರ್ತಿಸ್ತಾರೆ. ಬರೀ ನಿಮ್ಮಲ್ಲಾಗಿರೋ ಬದಲಾವಣೆ ನಿಮಗಷ್ಟೇ ಅಲ್ಲ, ಜನ ಗುರ್ತಿಸಿ ನಿಮ್ಗೆ ಹೇಳ್ತಾರೆ ಕೂಡ ಅದನ್ನ.
ಹಿಂಗೇನ್ ಕರೆಕ್ಟ್. ಚೇಂಜ್ ಆಗ್ಬಿಟ್ಟಿದಾರಲ್ಲ ಅಂತ ಹೇಳಿ ಗುರ್ತು ಹ್ಮ್. ಹಿಡಿತಾರೆ ಜನ ಕೂಡ. ಕರೆಕ್ಟ್. ಸೊ ಇವಾಗ ನೀವು ಚೇಂಜ್ ಆದ್ರಲ್ಲ, ನಿಮ್ಮ ಸುತ್ತ ಚೇಂಜಸ್ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ, ಅವ್ರ ಒಂದು ಬಿಹೇವಿಯರ್ ಆ, ನಿಮ್ಮ ಕಡೆಗೆ, ಹೌ ದೇ ಎಸ್, ಆರ್ ನಾವ್ ನೋಡೋ ರೆಸ್ಪಾಂಡಿಂಗ್ ಟು ಯು. ದೃಷ್ಟಿಕೋನನೇ. ಹಾ, ಹಾ. ಅದೇ ಮೊದ್ಲು ನೋಡ್ತಾ ಇದ್ದಿದ್ ದೃಷ್ಟಿಕೋನಕ್ಕೂ ಇವಾಗ ನೋಡ್ತಾ ಇರೋ ದೃಷ್ಟಿಕೋನದಲ್ಲೂ ಹಾ. ಬಹಳ ಬಹಳ ವ್ಯತ್ಯಾಸ ಇದೆ. ಓಕೆ. ಹಾ, ಒಂದಷ್ಟು ಒಂದಷ್ಟು ರೆಸ್ಪೆಕ್ಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದಾ ನಿಮ್ ಕಡೆ ನೋಡೋ ಎಸ್ 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 ದೃಷ್ಟಿಕೋನದಲ್ಲಿ? ಮ್ಯಾಮ್, ರೆಸ್ಪೆಕ್ಟ್ ಯಾಕೆ ಹೇಳ್ತೀರಾ? ಅದಂತೂ ಇವಾಗ ನಾನು ಇವಾಗ ಕಲ್ತ್ಕೊಂಡ್ಬಿಟ್ಟಿದೀನಿ ಅಂತ ಹೇಳಿ ಯಾರಾದ್ರೂ ಹ್ಯಾಂಡ್ ರೈಟಿಂಗ್ ನೋಡಿ ಅವ್ರಿಗೆ ಹೇಳಿದ ತಕ್ಷಣ, ಹ್ಮ್. ಓಹೋ ಏನಪ್ಪಾ ಹ್ಯಾಂಡ್ ರೈಟಿಂಗ್ ಎಲ್ಲ ಇಷ್ಟೆಲ್ಲ ಹೇಳ್ಬೋದಾ, ಆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗೆ ಕಿವಿಗೊಟ್ಟು ಕೇಳಿಸ್ಕೊಂತಾರೆ. ಅದ್ರಲ್ಲೂ ಹ್ಮ್. ನಿಮ್ಮ ಕೋರ್ಸ್ ಸೇರಿ ಇನ್ನೂ ಹ್ಮ್. ಇದು ಕಲ್ತ್ಕೊಂಡ್ರು ಅಂತಂದ್ರೆ ಇನ್ನೂ ಚೆನ್ನಾಗ್ ಮಜಾ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಬಟ್ ಓಕೆ. ತುಂಬಾ ರೆಸ್ಪೆಕ್ಟ್ ಮ್ಯಾಮ್. ಹ್ಮ್. ಓಕೆ. ಸೊ ತುಂಬಾ ತುಂಬಾ ಧನ್ಯವಾದಗಳು ಶಿಲ್ಪಾ, ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ. ಆಮೇಲೆ ನನ್ನ ಜರ್ನಿಗೆ ನೋಡಿ, ನನ್ಗೂ ಸಹ ನೀವು ನನ್ನ ಒಂದು ಫಸ್ಟ್ ಬ್ಯಾಚ್ ಅಲ್ಲಿ ಜಾಯಿನ್ ಆಗಿದ್ರಿ. ಓಕೆ. ಎಸ್ ಮ್ಯಾಮ್. ಸೊ ನಾನು ಕಲ್ತ್ಕೊಂಡಿದ್ದೀನಿ, ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ. ಬಟ್ ಬೇರೆಯವ್ರಿಗೆ ಹೇಳ್ಕೊಟ್ಟು ಅವರು ಒಂದು ರಿಸಲ್ಟ್ ಏನ್ ಪಡಿತಾರಲ್ಲ ಲೈಫಲ್ಲಿ, ಸೊ ಅವಾಗ ಎಸ್ ಎಸ್. ನನ್ಗೆ ನನ್ಗೆ ಆದಷ್ಟು ಖುಷಿ ನನ್ಗೆ ಹಣ ಸಿಕ್ಕಾಗ ಸಿಗಲ್ಲ. ಹಾ. ಓಕೆ. ಸೊ ಅದು ಅದು ಎಸ್ ಮ್ಯಾಮ್. ನನ್ಗೆ ತುಂಬಾ 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 ಸಂತೋಷವಾಯ್ತು. ಅಂಡ್ ಥ್ಯಾಂಕ್ಸ್ ಅ ಲಾಟ್, ತುಂಬಾ ಧನ್ಯವಾದಗಳು. ಇದೊಂದು ನಿಮ್ಮ ಅನುಭವಗಳನ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದಕ್ಕೆ ನನ್ನ ಒಂದು ಏನೋ ವೀಕ್ಷಕರಿಗೆ ಆಯ್ತು, ಯಾರ್ಯಾರು ನನ್ನ ವೆಬಿನಾರ್ಗೆ ಬಂದಿದ್ದಾರೆ ಅವ್ರಿಗೂ ಸಹ ತುಂಬಾ ತುಂಬಾ ಧನ್ಯವಾದಗಳು ಶಿಲ್ಪಾ. ಎಸ್ ಮ್ಯಾಮ್, ಫಸ್ಟ್ ಥ್ಯಾಂಕ್ಸ್ ಟು ಯೂನಿವರ್ಸ್, ಅವರು ನನಗೆ ನಿಮ್ಮನ್ನ ಪರಿಚಯ ಮಾಡಿಸಿಕೊಟ್ಟಿದ್ದು. ಅಂಡ್ ಓಕೆ. ಸೆಕೆಂಡ್ ಥ್ಯಾಂಕ್ಸ್ ಟು ನಿಮಗೆ, ಹ್ಮ್. ಅಷ್ಟು ಪೇಶನ್ಸ್ ಇಂದ ಆಪ್ಯಾಯಮಾನವಾಗಿ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀವಿ, ಎಲ್ಲಿ ಕರೆಕ್ಟ್ ಆಗಿದೀವಿ ಅಂತ ನೀಟಾಗಿ ತಿದ್ದಿ ಹೇಳ್ಕೊಟ್ಟಿರೋದಕ್ಕೋಸ್ಕರ ಥ್ಯಾಂಕ್ಸ್ ಅ ಹ್ಮ್. ಲಾಟ್ ಮ್ಯಾಮ್. ಅಂಡ್ ರೆಸ್ಪೆಕ್ಟ್ ಅಂತೂ ಸೀರಿಯಸ್ ಆಗಿ ಹೇಳ್ತೀನಿ, ಔಟ್ ಆಫ್ ದ ವರ್ಲ್ಡ್. ಇಷ್ಟು ವರ್ಷ ಪಡಿದೇ ಇರೋ ರೆಸ್ಪೆಕ್ಟ್ ಇವಾಗ ಎಷ್ಟು ನಮ್ಗೆ ಬಾಡಿರೋ ಕೇಕ್ ಪೀಸ್ ಅನ್ನೋ ತರ ಬರ್ತಾ ಇದೆ ರೆಸ್ಪೆಕ್ಟ್, ಹಂಗೇನೆ. ಹಾ, ಓಕೆ. ಅಷ್ಟು ಸಖತ್ ಎಂಜಾಯ್ಮೆಂಟ್ ಇದೆ ಸೊ ಮ್ಯಾಮ್. ಅಂದ್ರೆ ನೀವು ಥ್ಯಾಂಕ್ಸ್ ಒಂಥರ ಥ್ಯಾಂಕ್ಸ್ ಅ ಲಾಟ್. ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಲೈಫಲ್ಲಿ ಎಲ್ಲ ಒಳ್ಳೇದನ್ನ ಅಂತ ಹೇಳ್ತಾ ಇದ್ದೀರಾ? ಎಸ್, ಹೌದೌದೌದು. ಆ, ಹಾ, ಅಂದ್ರೆ ಅದೇ ಹೇಳಿದ್ದು, ಇಷ್ಟ ದಿನ ಸ್ಟೆಪ್ ತಗೊಳಕ್ಕೆ ಭಯ ಇದ್ದಿದ್ದು, ಅರೆ ಆ, ಇದು ನನ್ಗೋಸ್ಕರನೇ ಬಂದಿದೆ ಅಂತ ರಿಸೀವ್ ಮಾಡ್ಕೊಳಂಗ್ ಆಗಿದೀನಿ ಇವಾಗ. ಓಕೆ. ಓಕೆ. ಹಾ, ತುಂಬಾ ತುಂಬಾ ವಂಡರ್ಫುಲ್ ಜರ್ನಿ ಧನ್ಯವಾದಗಳು ಮ್ಯಾಮ್, ಶಿಲ್ಪಾ. ವಂಡರ್ಫುಲ್ ಹಾ. ಜರ್ನಿ. ಓಕೆ. ಅಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ ಕೂಡನು ಥ್ಯಾಂಕ್ಸ್ ಲಾಟ್ ಮ್ಯಾಮ್. ಇಷ್ಟು ಹ್ಮ್. ಮಾತಾಡ್ತಾನೆ ಇರ್ಲಿಲ್ಲ ನಾನು. ಇಷ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಆ ನಿಮ್ಮ ಸ್ಟೂಡೆಂಟ್ ಬಗ್ಗೆ ನೀವೇ ಬೆಂತಟ್ಬೇಕೀಗ. ಹೌದು ಹೌದು, ಕರೆಕ್ಟ್. ಕ್ಲಾಸ್ ಅಲ್ಲಿ ಬಂದಾಗ ಮೊದ್ಲಿದ್ದಕ್ಕೂ ನಾನು ಇವಾಗ ಮಾತಾಡ್ತಾ ಇರೋದಕ್ಕೂ ಹ್ಮ್. ನೀವೇ ಹ್ಮ್. ಅಪ್ರಿಶಿಯೇಟ್ ಮಾಡ್ಬೇಕೀಗ, ಹಂಗಿದೆ. ಓಕೆ. ಯಾ ಎಸ್ ತುಂಬಾ ಮ್ಯಾಮ್. ಧನ್ಯವಾದಗಳು ಶಿಲ್ಪಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್ ಮ್ಯಾಮ್.